ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 28/5/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ಸಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ಸರ್ವ ಸಂಬಂಧಿಗಳ ಪ್ರೀತಿಯ ಸ್ಕ್ರೀನಾಗಿದ್ದಾರೆ. ಒಬ್ಬ ಪ್ರೀತಿಯ ಪ್ರಿಯತಮನ ನೆನಪು ಮಾಡಿದರೆ ಬುದ್ಧಿಯು ಎಲ್ಲ ಕಡೆಯಿಂದ ದೂರವಾಗಿ ಬಿಡುತ್ತದೆ. ಪ್ರಶ್ನೆ: ಕರ್ಮಾತೀತರಾಗಲು ಸಹಜ ಪುರುಷಾರ್ಥ ಹಾಗೂ ಯುಕ್ತಿ ಏನಾಗಿದೆ? ಉತ್ತರ: ಸಹೋದರ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಿ. ಬುದ್ಧಿಯಿಂದ ಒಬ್ಬ ತಂದೆ ವಿನ ಮತ್ತೆಲ್ಲವನ್ನು ಮರೆಯಬೇಕು. ಯಾವುದೇ ದೇಹದ ಸಂಬಂಧವು ನೆನಪಿಗೆ ಬಾರದೇ ಇದ್ದಾಗ ಕರ್ಮಾತೀತರಾಗುತ್ತೀರಿ. ತಮ್ಮನ್ನು ಆತ್ಮ ಸಹೋದರ ಎಂದು ತಿಳಿದುಕೊಳ್ಳುವುದೇ ಪುರುಷಾರ್ಥದ ಗುರಿಯಾಗಿದೆ. ಸಹೋದರನೆಂದು ತಿಳಿದುಕೊಳ್ಳುವುದರಿಂದ ದೈಹಿಕ ದೃಷ್ಟಿ, ವಿಕಾರಿ ಚಿಂತನೆ ಸಮಾಪ್ತಿಯಾಗಿಬಿಡುತ್ತದೆ. ಓಂ ಶಾಂತಿ. ಡಬಲ್ ಓಂ ಶಾಂತಿ. ಇದು ಮಕ್ಕಳ ಬುದ್ಧಿಯಲ್ಲಿದೆ. ತಂದೆಯೂ ಸಹ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಮೊಟ್ಟ ಮೊದಲು ತಂದೆಯ ಬಗ್ಗೆ ನಿಶ್ಚಯವಿರಬೇಕು, ಏಕೆಂದರೆ ಅವರು ತಂದೆಯ ಶಿಕ್ಷಕ ಸದ್ಗುರಾಗಿದ್ದಾರೆ. ಹಾಗೆ ನೋಡಿದರೆ ಲೌಕಿಕ ರೀತಿಯಿಂದ ಬೇರೆಯಾಗಿರುತ್ತಾರೆ. ಶಿಕ್ಷಕನನ್ನು ಯೌವನದಲ್ಲಿ ಮಾಡಿಕೊಳ್ಳಲಾಗುವುದು. ಗುರುವನ್ನು 60 ವರ್ಷ ವಯಸ್ಸಿನಲ್ಲಿ ಮಾಡಿಕೊಳ್ಳುತ್ತಾರೆ. ಇಲ್ಲಿ ತಂದೆಯು ಬಂದು 3 ಸಂಬಂಧದಲ್ಲಿ ಜೊತೆ ಸೇವೆ ಮಾಡುತ್ತಾರೆ. ಚಿಕ್ಕವರು ದೊಡ್ಡವರೆಲ್ಲರೂ ಓದಬಹುದೆಂದು ಹೇಳುತ್ತಾರೆ. ಮಕ್ಕಳ ಬುದ್ಧಿಯು ಬಹಳ ಉಲ್ಲಾಸವಾಗುತ್ತದೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಅಗತ್ಯವಾಗಿ ಜೀವಾತ್ಮ ಆಗಿದ್ದಾರೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಆತ್ಮವು ದೇಹದಲ್ಲಿ ಪ್ರವೇಶ ಮಾಡುತ್ತದೆ. ಆತ್ಮ ಹಾಗೂ ಜೀವದಲ್ಲಿ ಅಂತರವಿದೆಯಲ್ಲವೇ? ಇಲ್ಲಿ ಮಕ್ಕಳಿಗೆ ಆತ್ಮ ಹಾಗೂ ಪರಮಾತ್ಮನ ಜ್ಞಾನವನ್ನು ನೀಡಲಾಗುವುದು. ಆತ್ಮವು ಅವಿನಾಶಿಯಾಗಿದೆ, ಆದರೆ ಇಲ್ಲಿ ಶರೀರವು ಭ್ರಷ್ಟಾಚಾರದಿಂದ ಜನ್ಮವಾಗುತ್ತದೆ. ಅಲ್ಲಿ ಭ್ರಷ್ಟಾಚಾರದ ಹೆಸರೂ ಸಹ ಇರುವುದಿಲ್ಲ. ಆ ಪ್ರಪಂಚವನ್ನು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುವುದು. ಶ್ರೇಷ್ಠಾಚಾರಿ ಮತ್ತು ಭ್ರಷ್ಟಾಚಾರಿಯ ಅಕ್ಷರವಿದೆಯಲ್ಲವೇ? ಶ್ರೇಷ್ಠಾಚಾರಿ ಮತ್ತು ಭ್ರಷ್ಟಾಚಾರಿಯ ಅಕ್ಷರವಿದೆಯಲ್ಲವೇ? ಇವೆಲ್ಲ ಮಾತುಗಳನ್ನು ತಂದೆ ತಿಳಿಸಿಕೊಡುತ್ತಾರೆ. ಮಕ್ಕಳಿಗೆ ಇದು ಪಕ್ಕಾ ನಿಶ್ಚಯವಿರಬೇಕಾಗಿದೆ. ನಾವೆಲ್ಲ ಆತ್ಮಗಳ ತಂದೆ ನಮಗೆ ಓದಿಸುತ್ತಿದ್ದಾರೆ. ತಂದೆಯು ಪುರುಷೋತ್ತಮ ಸಂಗಮಯುಗದಲ್ಲಿ ಬರುತ್ತಾರೆ. ಇದರಿಂದ ಕನಿಷ್ಠರಿಂದ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆಂದು ಸಿದ್ಧವಾಗುತ್ತದೆ. ಈ ಪ್ರಪಂಚ ಕನಿಷ್ಠ ತಮೋಪ್ರಧಾನವಾಗಿದೆ. ಇದನ್ನು ಘೋರ ನರಕವೆಂದು ಕರೆಯಲಾಗುವುದು. ಈಗ ನಾವು ಮನೆಗೆ ಹಿಂತಿರುಗಿ ಬೇಕಾಗಿದೆ. ಆದುದರಿಂದ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ತಂದೆಯನ್ನು ಬಂದಿರುವುದೇ ಮನೆಗೆ ಕರೆದುಕೊಂಡು ಹೋಗಲು. ನಾವು ಆತ್ಮರು ಸಹೋದರಾಗಿದ್ದೇವೆಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ. ಈ ದೇಹವಂತೂ ಇರುವುದೇ ಇಲ್ಲ. ಹೀಗೆ ವಿಕಾರ ದೃಷ್ಟಿಯು ಸಮಾಪ್ತಿಯಾಗಿ ಬಿಡುತ್ತದೆ. ಇದೇ ಅತಿ ದೊಡ್ಡ ಗುರಿಯಾಗಿದೆ. ಇದರಲ್ಲಿ ಕಡಿಮೆ ಮಕ್ಕಳು ಈ ಗುರಿಯನ್ನು ತಲುಪುತ್ತಾರೆ. ಅಂತ್ಯದಲ್ಲಿ ಯಾವ ವಸ್ತು ನೆನಪಿಗೆ ಬರಬಾರದು. ಇದನ್ನೇ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುವುದು. ಈ ದೇಹವು ಸಹ ವಿನಾಶಿಯಾಗಿದೆ. ಇದರೊಂದಿಗೆ ಮಮತ್ವವು ಹೊರಟು ಹೋಗಬೇಕು. ಹಳೆಯ ದೇಹದ ಸಂಬಂಧದಲ್ಲಿ ಮಮತ್ವವನ್ನಿಟ್ಟುಕೊಳ್ಳಬಾರದು. ಈಗ ಹೊಸ ಸಂಬಂಧದಲ್ಲಿ ಹೋಗಬೇಕಾಗಿದೆ. ಈ ಹಳೆಯ ಅಸುರಿ ಸ್ತ್ರೀ ಪುರುಷ ಸಂಬಂಧ ಎಷ್ಟೊಂದು ಅಪವಿತ್ರವಾಗಿದೆ. ಅದಕ್ಕಾಗಿ ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ತಾವು ಆತ್ಮನೆಂದು ತಿಳಿದುಕೊಳ್ಳಿ. ಈಗ ಆತ್ಮಗಳು ಮನೆಗೆ ಹಿಂತಿರುಗಬೇಕಾಗಿದೆ. ಆತ್ಮನೆಂದು ತಿಳಿಯುವುದರಿಂದ ಶರೀರದ ಭಾವನೆ ಇರುವುದಿಲ್ಲ. ಸ್ತ್ರೀ ಪುರುಷ ಎಂಬ ಸೆಳೆತ ಹೊರಟು ಹೋಗುತ್ತದೆ. ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯರನ್ನು ಸ್ಮರಣೆ ಮಾಡುತ್ತಾರೆಯೋ ಆ ಚಿಂತೆಯಲ್ಲಿ ದೇಹ ಬಿಡುತ್ತಾರೆ ಎಂದು ಬರೆಯಲ್ಪಟ್ಟಿದೆ. ಆದ್ದರಿಂದ ಅಂತ್ಯಕಾಲದಲ್ಲಿ ಗಂಗಾಜಲವನ್ನು ಬಾಯಿಗೆ ಹಾಕುತ್ತಾ ಕೃಷ್ಣನ ನೆನಪು ಮಾಡಲು ಹೇಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಕೃಷ್ಣ ನೆನಪಿರುತ್ತದೆ. ಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ. ಇಲ್ಲಿ ತಂದೆಯು ತಿಳಿಸುತ್ತಾರೆ, ದೇಹವನ್ನು ನೆನಪು ಮಾಡಬಾರದು. ನಿಮ್ಮನ್ನು ಆತ್ಮ ಎಂದು ತಿಳಿದು ಎಲ್ಲ ಕಡೆಯಿಂದ ನಿಮ್ಮ ಬುದ್ಧಿಯಿಂದ ದೂರವಾಗುತ್ತಾ ಹೋಗಿ ಸರ್ವ ಸಂಬಂಧಗಳ ಪ್ರೀತಿ ಹೇಗೆ ಒಬ್ಬ ತಂದೆಯಲ್ಲೇ ಶಾಕ್ರೀನಾಗಿ ಬಿಡುತ್ತದೆ. ಎಲ್ಲರಿಗೂ ಅತಿ ಮಧುರ ಹಾಗೂ ಎಲ್ಲರ ಪ್ರಿಯತಮ ಅವರೇ ಆಗಿದ್ದಾರೆ. ಒಬ್ಬರೇ ಪ್ರಿಯತಮನಾಗಿದ್ದಾರೆ. ಆದರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹೆಸರುಗಳನ್ನಿಟ್ಟಿದ್ದಾರೆ. ಭಕ್ತಿಯ ವಿಸ್ತಾರವು ಬಹಳ ಇದೆ. ಯಜ್ಞ, ಜಪ, ತಪ, ದಾನ, ತೀರ್ಥ, ವೃತ ಮಾಡುವುದು.
ಶಾಸ್ತ್ರಗಳನ್ನು ಓದುವುದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಜ್ಞಾನದ ಸಾಮಗ್ರಿ ಏನೂ ಇಲ್ಲ, ಸ್ವಲ್ಪವೂ ಇಲ್ಲ. ಇದನ್ನು ಸಹ ನೀವು ತಿಳಿಸಿಕೊಡಲು ನೋಟ್ ಮಾಡಿಕೊಳ್ಳುತ್ತೀರಿ. ಆದರೆ ನಿಮ್ಮ ಈ ಕಾಗದ ಯಾವುದೂ ಸಹ ಉಳಿಯುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಶಾಂತಿಧಾಮದಿಂದ ಬಂದಿದ್ದೀರಿ. ಆಗ ನಿಮಗೆ ಶಾಂತಿಯೇ ಇತ್ತು. ಶಾಂತಿ ಸಾಗರನಿಂದ ಶಾಂತಿಯ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಈಗ ನೀವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಲ್ಲವೇ? ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಪದವಿಯು ನಿಮ್ಮ ಮುಂದೆ ನಿಂತಿದೆ. ಈ ಜ್ಞಾನವನ್ನು ತಂದೆಯ ವಿನಾ ಅನ್ಯರು ಯಾರೂ ಕೊಡಲು ಸಾಧ್ಯವಿಲ್ಲ. ಇದು ಆತ್ಮಿಕ ಜ್ಞಾನವಾಗಿದೆ. ಆತ್ಮದ ಜ್ಞಾನವನ್ನು ಕೊಡಲು ಆತ್ಮಿಕ ತಂದೆಯು ಒಮ್ಮೆ ಬರುತ್ತಾರೆ. ಅವರಿಗೆ ಪತಿತ ಪಾವನೆಂದು ಹೇಳುತ್ತಾರೆ. ಮುಂಜಾನೆ ಮಕ್ಕಳಿಗೆ ಕುಳಿತು ಡ್ರಿಲ್ ಮಾಡಿಸುತ್ತಾರೆ. ವಾಸ್ತವದಲ್ಲಿ ಇದನ್ನು ಡ್ರಿಲ್ ಎಂದು ಹೇಳಲಾಗುವುದಿಲ್ಲ. ಕೇವಲ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮನೆಂದು ತಿಳಿದು ನನ್ನ ನೆನಪು ಮಾಡಿ. ಎಷ್ಟೊಂದು ಸಹಜವಾಗಿದೆ. ನೀವು ಆತ್ಮವಲ್ಲವೇ? ಅಂದಾಗ ಎಲ್ಲಿಂದ ಬಂದಿರಿ? ಪರಮಧಾಮದಿಂದ. ಈ ರೀತಿಯಾಗಿ ಬೇರೆ ಯಾರೂ ಕೇಳುವುದಿಲ್ಲ. ಪಾರಲೌಕಿಕ ತಂದೆಯೇ ಮಕ್ಕಳನ್ನು ಕೇಳುತ್ತಾರೆ, ಮಕ್ಕಳೇ, ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಪರಮಧಾಮದಿಂದ ಬಂದಿದ್ದೀರಲ್ಲವೇ? ಪಾತ್ರವನ್ನು ಅಭಿನಯಿಸುತ್ತಾ ಕಲಬೆರಕೆಯಾಗುತ್ತದೆ. ಮತ್ತೆ ಅದನ್ನು ಕರಗಿಸಲಾಗುವುದು. ಸನ್ಯಾಸಿಗಳು ಇದರ ಅರ್ಥವನ್ನು ಎಂದಿಗೂ ತಿಳಿಸುವುದಿಲ್ಲ. ಅವರು ಈಶ್ವರನನ್ನು ತಿಳಿದುಕೊಂಡಿಲ್ಲ. ಈಶ್ವರನೊಂದಿಗೆ ಸಂಬಂಧ ಜೋಡಿಸುವುದನ್ನು ಅವರು ಒಪ್ಪುವುದಿಲ್ಲ. ತಂದೆಯು ಕಲಿಸುವುದನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ಇಲ್ಲಿ ಪ್ರತ್ಯಕ್ಷವಾಗಿ ಶ್ರಮ ಪಡಬೇಕಾಗುವುದು. ತಂದೆಯು ಇಲ್ಲಿ ಎಷ್ಟೊಂದು ಸಹಜವಾಗಿ ತಿಳಿಸಿಕೊಡುತ್ತಾರೆ. ಹೇ ಪತಿತ ಪಾವನ ಸರ್ವಶಕ್ತಿವಂತ ಎಂದು ಹಾಡುತ್ತಾರೆ. ಅವರಿಗೆ ಶ್ರೀ ಶ್ರೀ ಎಂದು ಕರೆಯಲಾಗುವುದು. ಹಾಗೂ ದೇವತೆಗಳಿಗೂ ಶ್ರೀ ಎಂದು ಕರೆಯಲಾಗುತ್ತದೆ. ಅದು ಅವರಿಗೆ ಶೋಭಿಸುತ್ತದೆ. ಅವರ ಆತ್ಮ ಹಾಗೂ ಶರೀರವೆರಡೂ ಪವಿತ್ರವಾಗಿರುತ್ತದೆ. ಆತ್ಮನನ್ನು ಯಾರೂ ನಿರ್ಲೇಪವೆಂದು ಹೇಳಲು ಸಾಧ್ಯವಿಲ್ಲ. ಆತ್ಮವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಮನುಷ್ಯರು ತಿಳಿದಿರುವ ಕಾರಣ ಆತ್ಮವನ್ನು ಅಸತ್ಯ ಮಾಡಿಕೊಟ್ಟಿದ್ದಾರೆ. ಒಬ್ಬ ತಂದೆಯೇ ಬಂದು ಸತ್ಯವನ್ನು ಮಾಡುತ್ತಾರೆ. ರಾವಣನು ಅಸತ್ಯವನ್ನಾಗಿ ಮಾಡುತ್ತಾನೆ. ನಿಮ್ಮ ಬಳಿ ಚಿತ್ರವು ಇದೆ. ಉಳಿದಂತೆ 10 ತಲೆಯುಳ್ಳಂಥ ರಾವಣ ಯಾರೂ ಇರುವುದಿಲ್ಲ. ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ಎನ್ನುವುದು ಸ್ಪಷ್ಟವಿದೆ. ಆದರೆ ಕೇಳುವುದರಲ್ಲಿ ಇಲ್ಲಿಯೇ ದೇವತಾ ಕಶಿ ಎಂದು ಹೇಳಲಾಗುತ್ತದೆ. ಕೆಲವರು ಸ್ವಲ್ಪ ಕೇಳುತ್ತಾರೆ, ಇನ್ನೂ ಕೆಲವರು ಬಹಳ ಕೇಳುತ್ತಾರೆ. ಭಕ್ತಿ ಮಾರ್ಗವು ಎಷ್ಟೊಂದು ವಿಸ್ತಾರವಾಗಿದೆ ನೋಡಿ. ಅನೇಕ ಪ್ರಕಾರದ ಭಕ್ತಿಯರಿದ್ದಾರೆ. ಅಲ್ಲದೆ ಮೊದಲಿನಿಂದಲೂ ಕೇಳುತ್ತಿರುತ್ತಾರೆ. ಕೃಷ್ಣನು ಗೋಪಿಕೆಯರನ್ನು ಓಡಿಸಿಕೊಂಡು ಹೋದ ಎಂದು ಹೇಳುತ್ತಾರೆ. ಹಾಗಾದರೆ ಕೃಷ್ಣನನ್ನು ಏಕೆ ಪ್ರೀತಿ ಮಾಡುತ್ತಾರೆ? ಏಕೆ ಪೂಜಿಸುತ್ತಾರೆ? ಆದ್ದರಿಂದ ತಂದೆಯು ಕುಳಿತು ತಿಳಿಸುತ್ತಾರೆ, ಕೃಷ್ಣನು ಮೊದಲನೇ ರಾಜಕುಮಾರನಾಗಿರುತ್ತಾನೆ. ಅವನು ಎಷ್ಟೊಂದು ಬುದ್ಧಿವಂತನಾಗಿರುತ್ತಾನೆ. ಇಡೀ ವಿಶ್ವದ ಮಾಲೀಕನಾಗಿರುವ ಕೃಷ್ಣ ಕಡಿಮೆ ಬುದ್ಧಿಯುಳ್ಳವನಾಗಿರ್ತಾನೆ. ಅಲ್ಲಿ ಅವನಿಗೆ ಮಂತ್ರಿ ಮುಂತಾದವರು ಇರುವುದಿಲ್ಲ. ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇಲ್ಲಿ ಸಲಹೆಯನ್ನು ತೆಗೆದುಕೊಂಡೇ ಸಂಪೂರ್ಣನಾಗಿದ್ದಾನೆ. ಆದ್ದರಿಂದ ಸಲಹೆಯನ್ನು ಏಕೆ ತೆಗೆದುಕೊಳ್ಳುತ್ತಾನೆ? ನೀವು ಅರ್ಧಕಲ್ಪಕ್ಕೆ ಯಾವುದೇ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ. ಸ್ವರ್ಗ ಹಾಗೂ ನರಕದ ಹೆಸರನ್ನು ಕೇಳಿದ್ದೀರಿ. ಇದಂತೂ ಸ್ವರ್ಗವಾಗಲು ಸಾಧ್ಯವಿಲ್ಲ. ಕಳ್ಳಬುದ್ಧಿಯವರು ನಮ್ಮ ಬಳಿ ಹಣವಿದೆ, ಮಹಲುಗಳಿವೆ, ನಾವು ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಸ್ವರ್ಗವು ಹೊಸ ಪ್ರಪಂಚದಲ್ಲಿ ಇರುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಸ್ವರ್ಗದಲ್ಲಿ ಎಲ್ಲರೂ ಸದ್ಗತಿಯಾಗುತ್ತಿರುತ್ತಾರೆ. ಸ್ವರ್ಗ ನರಕ ಜೊತೆಯಲ್ಲಿ ಹೇಗೆ ಇರುತ್ತದೆ? ಸ್ವರ್ಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ? ಅದಕ್ಕೆ ಎಷ್ಟು ಆಯುಷ್ಯವಿರುತ್ತದೆ? ಇವೆಲ್ಲವನ್ನು ತಂದೆಯು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಪಂಚವಂತೂ ಒಂದೇ ಆಗಿದೆ. ಹೊಸದನ್ನು ಸತ್ಯಯುಗ, ಹಳೆಯದನ್ನು ಕಲಿಯುಗವೆಂದು ಹೇಳಲಾಗುತ್ತದೆ. ಈಗ ಭಕ್ತಿ ಮಾರ್ಗವು ಸಮಾಪ್ತಿಯಾಗುತ್ತಿದೆ. ಭಕ್ತಿಯ ನಂತರ ಜ್ಞಾನ. ಎಲ್ಲ ಜೀವಾತ್ಮರು ಪಾತ್ರವನ್ನು ಅಭಿನಯಿಸುತ್ತಾ ಪತಿತರಾಗಿದ್ದಾರೆ. ಇದನ್ನು ಸಹ ತಂದೆಯೇ ತಿಳಿಸಿಕೊಡುತ್ತಾರೆ. ನೀವು ಸುಖವನ್ನು ಹೆಚ್ಚು ಪಡೆಯುತ್ತೀರಿ. 3/4 ಸುಖವಿರುತ್ತದೆ. ಉಳಿದಂತೆ 1/4 ದುಃಖವಿರುತ್ತದೆ. ಇದರಲ್ಲಿಯೂ ಯಾವಾಗ ತಮ್ಮ ಪ್ರಧಾನವಾಗಿ ಬಿಡುತ್ತೀರಿ, ಆಗ ದುಃಖ ಹೆಚ್ಚಾಗುತ್ತದೆ. ಅರ್ಧ ಇದ್ದರೂ ಸಹ ಮಜಾ ಬರುವುದಿಲ್ಲ. ಯಾವಾಗ ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆ ಇರುವುದಿಲ್ಲ, ಆಗ ಮಜಾ ಇರುತ್ತದೆ.
ಅದಕ್ಕೆ ಎಲ್ಲರೂ ಸ್ವರ್ಗವನ್ನು ನೆನಪು ಮಾಡುತ್ತಾರೆ. ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚ ಈ ಭೇದಿನ ಆಟವಾಗಿದೆ. ಅದನ್ನು ಯಾರೂ ತಿಳಿದುಕೊಳ್ಳಲಾಗುವುದಿಲ್ಲ. ತಂದೆಯು ಭಾರತವಾಸಿಗಳಿಗೆ ತಿಳಿಸುತ್ತಾರೆ. ಬಾಕಿ ಉಳಿದವರೆಲ್ಲರೂ ಅರ್ಧ ಕಲ್ಪದ ನಂತರ ಬರುತ್ತಾರೆ. ಅರ್ಧ ಕಲ್ಪದಲ್ಲಿ ನೀವು ಸೂರ್ಯವಂಶಿ ಚಂದ್ರವಂಶಿಯರಾಗುತ್ತೀರಿ. ಅಲ್ಲಿ ಪವಿತ್ರ ಆಗಿರುವ ಕಾರಣ ನಿಮಗೆ ದೀರ್ಘಾವಶ್ಯ ಇರುತ್ತದೆ ಹಾಗೂ ಅದು ಹೊಸ ಪ್ರಪಂಚವಾಗಿರುತ್ತದೆ. ಹಾಗೆ ಅಲ್ಲಿ ಪ್ರತಿಯೊಂದು ವಸ್ತು ಹೊಸದಾಗಿರುತ್ತದೆ. ದವಸ ಧಾನ್ಯ, ನೀರು, ಧರಣಿ ಮೊದಲಾದ ಎಲ್ಲವೂ ಹೊಸದಾಗಿರುತ್ತದೆ. ಈ ರೀತಿಯಾಗಿರುತ್ತದೆ ಎಂದು ಮುಂದೆ ಹೋದಂತೆ ನೀವು ಮಕ್ಕಳಿಗೆ ಎಲ್ಲ ಸಾಕ್ಷಾತ್ಕಾರಗಳನ್ನು ನೋಡುತ್ತೀರಿ, ಮಾಡಿಸುತ್ತೇನೆ. ಯಜ್ಞದ ಆದಿಯಲ್ಲಿ ಆದಂತೆ ಅಂತ್ಯದಲ್ಲಿಯೂ ಆಗಲೇಬೇಕು. ಸಮೀಪ ಬರುತ್ತಾ ಖುಷಿಯಾಗುತ್ತಿರುತ್ತದೆ. ಮನುಷ್ಯರು ಹೊರದೇಶದಿಂದ ತಮ್ಮ ದೇಶದಲ್ಲಿ ಬಂದಾಗ ಖುಷಿಯಾಗುತ್ತದಿಲ್ಲವೇ? ಯಾರಾದರೂ ಹೊರದೇಶದಲ್ಲಿ ಶರೀರ ಬಿಟ್ಟರೆ ವಿಮಾನದಲ್ಲಿ ಸ್ವದೇಶಕ್ಕೆ ತೆಗೆದುಕೊಂಡು ಬರುತ್ತಾರೆ. ಎಲ್ಲದಕ್ಕಿಂತಲೂ ಅತ್ಯಂತ ಪವಿತ್ರ ಭೂಮಿ ಭಾರತವಾಗಿದೆ. ಭಾರತದ ಮಹಿಮೆಯನ್ನು ನೀವು ಮಕ್ಕಳ ವಿನಾ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ವಂಡರ್ ಆಫ್ ದಿ ವರ್ಲ್ಡ್ ಆಗಿದೆ. ಸ್ವರ್ಗವೆಂದು ಹೆಸರಿದೆ. ಇಲ್ಲಿ ತೋರಿಸುವ ಅದ್ಭುತಗಳು ನರಕದ್ದಾಗಿದೆ. ನರಕದ ಅದ್ಭುತಗಳಿಗೂ ಸ್ವರ್ಗದ ಅದ್ಭುತಗಳಿಗೂ ಹಗಲು ರಾತ್ರಿ ಅಂತರವಿದೆ. ನರಕದ ಅದ್ಭುತಗಳನ್ನು ನೋಡಲು ಬಹಳ ಜನ ಹೋಗುತ್ತಾರೆ. ಎಷ್ಟೊಂದು ಮಂದಿರಗಳು ಇಲ್ಲಿವೆ, ಆದರೆ ಅಲ್ಲಿರುವುದಿಲ್ಲ. ಸ್ವಾಭಾವಿಕ ಸೌಂದರ್ಯವಿರುತ್ತದೆ. ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ಇಲ್ಲಿ ಹಾಗೆ ಸುಗಂಧಭರಿತ ವಸ್ತುಗಳ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದ ತೋಟವಿರುತ್ತದೆ. ಸುಂದರವಾದ ಹೂಗಳಿರುತ್ತವೆ. ಅಲ್ಲಿಯ ಹವಾಮಾನವು ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಬೇಸಿಗೆ ಮೊದಲಾದಗಳೆಲ್ಲವೂ ಕಷ್ಟ ಕೊಡುವುದಿಲ್ಲ. ಸದಾ ವಸಂತ ಋತುವಿರುತ್ತದೆ. ಅಗರಬತ್ತಿ ಅವಶ್ಯಕತೆ ಇರುವುದಿಲ್ಲ. ಸ್ವರ್ಗದ ಹೆಸರನ್ನು ಕೇಳಿದರೆ ತಕ್ಷಣವೇ ಬಾಯಲ್ಲಿ ನೀರು ಬರುತ್ತದೆ. ನೀವು ಸಹ ಹೇಳುತ್ತೀರಿ, ಇಂಥ ಸ್ವರ್ಗದಲ್ಲಿ ತಲುಪಬೇಕು ಎಂದರೆ. ಇಂಥ ಸ್ವರ್ಗದಲ್ಲಿ ತಲುಪಬೇಕು, ಏಕೆಂದರೆ ನೀವು ಸ್ವರ್ಗವನ್ನು ತಿಳಿದುಕೊಂಡಿದ್ದೀರಿ. ಆದರೆ ಮತ್ತೆ ಮನಸ್ಸು ಹೇಳುತ್ತದೆ, ಈಗ ನಾವು ಬೇದಿನ ತಂದೆಯ ಜೊತೆಯಲ್ಲಿದ್ದೇವೆ. ತಂದೆ ಓದಿಸುತ್ತಿದ್ದಾರೆ. ಇಂಥ ಸುವರ್ಣ ಅವಕಾಶವನ್ನು ಪುನಃ ಸಿಗುತ್ತದೆ ಏನು? ಇಲ್ಲಿ ಆದರೂ ಮನುಷ್ಯರಿಗೆ ಓದಿಸುತ್ತಾರೆ. ಅಲ್ಲಿ ದೇವತೆಗಳಿಗೆ ಓದಿಸುತ್ತಾರೆ. ಆದರೆ ಇಲ್ಲಿ ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ. ಅಂದಾಗ ಹಗಲು ರಾತ್ರಿ ಅಂತರವಿದೆ. ಎಷ್ಟೊಂದು ಖುಷಿಯಾಗಬೇಕು. 84 ಜನ್ಮಗಳನ್ನು ನೀವು ತೆಗೆದುಕೊಂಡಿದ್ದೀರಿ. ನಾವು ಅನೇಕ ಬಾರಿ ರಾಜ್ಯವನ್ನು ತೆಗೆದುಕೊಂಡು ಮತ್ತೆ ರಾವಣ ರಾಜ್ಯದಲ್ಲಿ ಬಂದಿದ್ದೇವೆಂದು ನೀವೇ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡಿದ್ದೀರಿ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಒಂದು ಜನ್ಮದಲ್ಲಿ ಪವಿತ್ರರಾದಾಗ 21 ಜನ್ಮ ನೀವು ಪಾವನರಾಗಿ ಬಿಡುತ್ತೀರಿ. ಹಾಗಾದರೆ ಏಕೆ ಆಗೋದಿಲ್ಲ? ಆದರೆ ಮಾಯು ಈ ರೀತಿ ಇದೆ. ಸಹೋದರ ಸಹೋದರಿಯ ಸಂಬಂಧದ ಬೆಳೆಯೂ ಸಹ ಬೇಯುವುದಿಲ್ಲ. ಈ ರೀತಿ ಇದೆ. ಸಹೋದರ ಸಹೋದರಿಯ ಸಂಬಂಧದ ಬೇಳೆಯೂ ಸಹ ಬೆಳೆಯುವುದಿಲ್ಲ. ಹಾಗೆ ಹಸಿಯಾಗಿಯೇ ಉಳಿದು ಬಿಡುತ್ತದೆ. ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರರೆಂದು ತಿಳಿದುಕೊಂಡಾಗ ಬೇಳೆ ಬೇಯುತ್ತದೆ. ದೇಹದ ಪರಿವೆ ಇರಬಾರದು. ಇದೇ ಪರಿಶ್ರಮವಾಗಿದೆ. ತುಂಬ ಸಹಜವಾಗಿದೆ. ಯಾರಿಗಾದರೂ ತುಂಬ ಕಷ್ಟವೆಂದರೆ ಅವರ ಮನಸ್ಸು ತುಂಬ ದೂರವಾಗಿ ಬಿಡುತ್ತದೆ. ಆದ್ದರಿಂದ ಇದನ್ನು ಸಹಜ ಯೋಗ ಎಂದು ಹೆಸರಿಸಲಾಗಿದೆ. ಜ್ಞಾನವು ಸಹಜವಾಗಿದೆ. 84 ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳುವುದು ಮೊಟ್ಟ ಮೊದಲು. ತಂದೆಯ ಪರಿಚಯವನ್ನು ಕೊಡುವುದು. ತಂದೆಯ ನೆನಪಿನಿಂದ ಮಾತ್ರ ಆತ್ಮನದಲ್ಲಿರುವ ತುಕ್ಕು ಬಿಟ್ಟು ಹೋಗುತ್ತದೆ ಹಾಗೂ ಪವಿತ್ರ ಪ್ರಪಂಚದ ಆಸ್ತಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಮೊದಲು ತಂದೆಯ ನೆನಪು ಮಾಡಿ. ಭಾರತದ ಪ್ರಾಚೀನ ಯುಗವೆಂದು ಹೇಳುತ್ತೀರಿ. ಆದ್ದರಿಂದ ಭಾರತಕ್ಕೆ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ. ಪ್ರಾಚೀನವೆಂದರೆ ಎಷ್ಟು ವರ್ಷಗಳಾಯಿತು? ತಂದೆಯು ಕಲಿಸುತ್ತಾರೆ. ಇದರಲ್ಲಿ ಗೊಂದಲವಾಗುವ ಅಗತ್ಯವಿಲ್ಲ. ನೀವಾತ್ಮರ ನಿವಾಸ ಸ್ಥಾನ ಎಲ್ಲಿದೆ ಎಂದು ಕೇಳಲಾಗುತ್ತದೆ. ನಮ್ಮ ನಿವಾಸ ಸ್ಥಾನ ಭ್ರುಕುಟಿಯ ಮಧ್ಯದಲ್ಲಿದೆ ಎಂದು ಹೇಳುತ್ತೀರಿ. ಆದ್ದರಿಂದ ಆತ್ಮವನ್ನೇ ನೋಡಬೇಕಾಗುವುದು. ಈ ಜ್ಞಾನವು ನಿಮಗೆ ಸಿಗುತ್ತದೆ. ಈ ಜ್ಞಾನವು ಈಗ ನಿಮಗೆ ಸಿಗುತ್ತದೆ. ನಂತರ ಅಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆದ ನಂತರ ಸಮಾಪ್ತಿಯಾಗುತ್ತದೆ. ಮುಕ್ತಿಯವರು ತಮ್ಮ ಸಮಯದಲ್ಲಿ ಜೀವನ್ಮುಕ್ತಿಯಲ್ಲಿ ಬಂದು ಸುಖವನ್ನು ಪಡೆಯುತ್ತಾರೆ. ಎಲ್ಲರೂ ಮುಕ್ತಿಯಿಂದ ಜೀವನ್ಮುಕ್ತಿಯಲ್ಲಿ ಬರುತ್ತಾರೆ. ಇಲ್ಲಿಂದ ಶಾಂತಿಧಾಮಕ್ಕೆ ಹೋಗುತ್ತಾರೆ.
ಇದನ್ನು ಯಾವುದೇ ಪ್ರಪಂಚವಿಲ್ಲ. ನಾಟಕದನುಸಾರವಾಗಿ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ವಿನಾಶದ ತಯಾರಿಯು ನಡೆಯುತ್ತಿದೆ. ಇಷ್ಟೊಂದು ಖರ್ಚು ಮಾಡಿ ಅಣುಬಾಂಬವನ್ನು ತಯಾರು ಮಾಡುತ್ತಿರುವಾಗ ಅವನ್ನು ಹಾಗೆಯೇ ಇಟ್ಟುಕೊಳ್ಳುತ್ತಾರೇನು? ಅವುಗಳಿರುವುದೇ ವಿನಾಶಕ್ಕಾಗಿ. ಸತ್ಯ ತ್ರೇತಾಯುಗದಲ್ಲಿ ಈ ವಸ್ತುಗಳಿರುವುದಿಲ್ಲ. ಈಗ 84 ಜನ್ಮಗಳು ಪೂರ್ಣವಾಯಿತು. ಈಗ ಈ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕು. ದೀಪಾವಳಿಯಲ್ಲಿ ಎಲ್ಲರೂ ಒಳ್ಳೊಳ್ಳೆಯ ವಸ್ತ್ರಗಳನ್ನು ಧರಿಸುತ್ತಾರಲ್ಲವೇ? ನೀವು ಆತ್ಮರು ಸಹ ಹೊಸದಾಗಿ ಆಗುತ್ತೀರಿ. ಇದು ಬೇದಿನ ಮಾತಾಗಿದೆ. ಆತ್ಮ ಪವಿತ್ರವಾಗಿರುವುದರಿಂದ ಶರೀರವು ಫಸ್ಟ್ ಕ್ಲಾಸ್ ಆಗಿರುವುದೇ ಸಿಗುತ್ತದೆ. ಈ ಸಮಯ ನಕಲಿ ಶೋ ಮಾಡುತ್ತಾರೆ. ಪೌಡರ್ ಮೊದಲಾದವುಗಳನ್ನು ಹಾಕಿಕೊಂಡು ಬಹಳ ಸುಂದರವಾಗಿ ಬಿಡುತ್ತಾರೆ. ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತದೆ. ಆತ್ಮವು ಸದಾಕಾಲಕ್ಕೆ ಸುಂದರವಾಗಿ ಬಿಡುತ್ತದೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಶಾಲೆಯಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಇರುವುದಿಲ್ಲ. ನಾವು ಇಂತಹ ಲಕ್ಷ್ಮೀನಾರಾಯಣರಾಗಬೇಕೆಂದು ಪುರುಷಾರ್ಥ ಮಾಡುತ್ತೀರಿ. ಇದು ನಿಮ್ಮ ಐಶ್ವರ್ಯ ಕುಲವಾಗಿದೆ. ನಂತರ ಇದು ಸೂರ್ಯವಂಶಿ ಚಂದ್ರವಂಶಿ ಮನೆತನದಾಗಿರುತ್ತದೆ. ನಿಮ್ಮ ಬ್ರಾಹ್ಮಣ ರಾಜ್ಯವಿಲ್ಲ. ಈಗ ನೀವು ಸಂಗಮಯುಗದಲ್ಲಿದ್ದೀರಿ. ಈ ಕಲಿಯುಗದಲ್ಲಿ ರಾಜ್ಯವಿಲ್ಲ. ಒಂದು ವೇಳೆ ಯಾವುದಾದರೂ ರಾಜ್ಯಭಾರವು ಉಳಿಯಬಹುದು, ಆದರೆ ಎಂದಿಗೂ ಇಲ್ಲದಂತಾಗುವುದಿಲ್ಲ. ಈಗ ನೀವು ಈ ರೀತಿಯಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಅವರು ತಂದೆಯಾಗಿದ್ದು ನಾವು ಆತ್ಮರು ಸಹೋದರ ಸಹೋದರಿಯಿಂದ ನೋಡುತ್ತೀರಿ. ಪರಸ್ಪರ ಸಹೋದರನ ನೋಡಿ ಎಂದು ತಿಳಿಸುತ್ತಾರೆ. ಜ್ಞಾನದ ಮೂರನೇ ನೇತ್ರ ದೊರೆತಿದೆಯಲ್ಲವೇ? ನೀವು ಆತ್ಮ ಎಲ್ಲಿ ನಿವಾಸ ಮಾಡುತ್ತೀರಿ? ಆತ್ಮ ಸಹೋದರ ಕೇಳುತ್ತದೆ. ಆತ್ಮ ಎಲ್ಲಿರುತ್ತದೆ? ಇಲ್ಲಿ ಬ್ರಕುಟಿಯಲ್ಲಿ ಎಂದು ಹೇಳಲಾಗುತ್ತದೆ. ಇದಂತೂ ಸಾಮಾನ್ಯ ಶಬ್ದವಾಗಿದೆ. ಒಬ್ಬ ತಂದೆಯ ವಿನ ಯಾವ ನೆನಪು ಬರಬಾರದು. ಅಂತ್ಯದಲ್ಲಿ ಶರೀರವೂ ಸಹ ತಂದೆಯ ನೆನಪಿನಲ್ಲಿ ಬಿಡಬೇಕು. ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೃಪಿತ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ಸತ್ಯಯುಗದಲ್ಲಿ ಫಸ್ಟ್ ಕ್ಲಾಸ್ ಸುಂದರ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈಗ ಆತ್ಮವನ್ನು ಪವನ ಮಾಡಿಕೊಳ್ಳಬೇಕಾಗಿದೆ. ತುಕ್ಕನ್ನು ತೆಗೆದುಹಾಕಬೇಕು. ನಕಲಿ ಶೋ ಮಾಡಬಾರದು. 2ನೇ ಪಾಯಿಂಟ್, ಸದಾ ಪವಿತ್ರವಾಗಿರಲು ಅಭ್ಯಾಸ ಮಾಡಬೇಕಾಗಿದೆ. ಏಕೆಂದರೆ ಒಬ್ಬ ತಂದೆಯ ವಿನ ಮತ್ತೇನು ನೆನಪಿಗೆ ಬರಬಾರದು. ಈ ದೇಹವನ್ನು ಮರೆತು ಬಿಡಬೇಕಾಗಿದೆ. ಸಹೋದರ ದೃಷ್ಟಿಯನ್ನು ಸ್ವಾಭಾವಿಕವಾಗಿ ಪಕ್ಕಾ ಮಾಡಿಬಿಡಬೇಕಾಗಿದೆ. ಸಹೋದರ ದೃಷ್ಟಿಯನ್ನು ಸ್ವಾಭಾವಿಕವಾಗಿ ಪಕ್ಕಾ ಆಗಿಬಿಡಬೇಕು. ವರದಾನ: ಶುಭ ಭಾವನೆ ಶುಭ ಕಾಮನೆಯ ಸಂಯೋಗದಿಂದ ಆತ್ಮಗಳನ್ನು ಪರಿವರ್ತನೆ ಮಾಡುವಂಥ ಸಫಲತಾ ಸಂಪನ್ನ ಭವ. ಯಾವಾಗ ಯಾವುದೇ ಕಾರ್ಯದಲ್ಲಿ ಸರ್ವ ಬ್ರಾಹ್ಮಣ ಮಕ್ಕಳು ಸಂಘಟಿತ ರೂಪದಲ್ಲಿ ತಮ್ಮ ಮನಸ್ಸಿನ ಶುಭ ಭಾವನೆಗಳು ಮತ್ತು ಶುಭ ಕಾಮನೆಗಳ ಸಂಯೋಗ ಕೊಡುತ್ತಾರೆ. ಆದ್ದರಿಂದ ಈ ಸಂಯೋಗದಿಂದ ವಾಯುಮಂಡಲದ ಕೋಟೆ ಆಗಿಬಿಡುವುದು. ಯಾವುದೋ ಆತ್ಮಗಳನ್ನು ಪರಿವರ್ತನೆ ಮಾಡಿಬಿಡುವುದು. ಕೆಳಗೆ 5 ಬೆರಳುಗಳ ಸಂಯೋಗದಿಂದ ಎಷ್ಟೇ ದೊಡ್ಡ ಕಾರ್ಯ ಸಹಜವಾಗಿ ಬಿಡುವುದು. ಅದೇ ರೀತಿ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಸಂಯೋಗ ಸೇವೆಯಲ್ಲಿ ಸಫಲತಾ ಸಂಪನ್ನರನ್ನಾಗಿ ಮಾಡಿಬಿಡುವುದು ಸಂಯೋಗದ ಫಲಿತಾಂಶದ ಸಫಲತೆಯಾಗಿದೆ. ಸ್ಲೋಗನ್ ಆಗಿದೆ: ಹೆಜ್ಜೆ ಹೆಜ್ಜೆಯಲ್ಲಿ ಪದಗಳಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವವರೇ ಎಲ್ಲರಿಗಿಂತ ದೊಡ್ಡ ಧನವಂತರಾಗಿದ್ದಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ಪದಗಳಷ್ಟು ಸಂಪಾದನೆ ಜಮಾ ಮಾಡುವವರೇ ಎಲ್ಲರಿಗಿಂತ ದೊಡ್ಡ ಧನವಂತರಾಗಿದ್ದಾರೆ. ಇವತ್ತಿನ ಸ್ವಮಾನಾಗಿದೆ: ನಾನು ಆತ್ಮ ನಂಬಿಗಸ್ತ ಆಗಿದ್ದೇನೆ. ಓಂ ಶಾಂತಿ.